ಇತ್ತೀಚೆಗೆ ಸ್ಪಂದನ ನಮ್ಮ ಬಿ ಕೆ ಶಿವರಾಮ್ ಅವರ ಇವಳು ಮಗಳು ಸೊ ತೀರೋದು. ಸೊ ನಿಮಗೆ ಒಂದು ಇನ್ಸಿಡೆಂಟ್ ನೆನಪಿರಬೇಕು. ಭಾಳ ಸಂಕಟ ಆಯಿತು ನನಗೆ. ನಾನು ಮಗಳು ನೋಡಿರಲಿಲ್ಲ, ಅವ್ರ ಮಗನ ನೋಡಿದ್ದೀನಿ, ಶಿವರಾಮ್ ಅವ್ರ ಮಗನ್ನ. ಆಗ ನಾವು ಲಾಕಪ್ನಲ್ಲಿರ್ತೀವಿ, ಆ ಮಗು ಹುಟ್ಟಿದಾಗ, ಸ್ಪಂದನ ಹುಟ್ಟಿದಾಗ ಅವರು ಮಂಗಳೂರು ಹೋಗ್ತಾ ಇರ್ತಾರೆ. ಅಲ್ಲಿರ್ತಾರೆ ಅವರ ಮಿಸ್ಸಸ್ಸು, ಅಲ್ಲಿ ಹೋಗ್ತಾ ಇರ್ತಾರೆ. ನಾನು ಕೈ ಇಟ್ಕೊಳ್ತೀನಿ, ಬೇಡ ಸರ್, ನಮಗೆ ಅವ್ರು ಎಷ್ಟು ಕ್ಲೋಸ್ ಆಗ ಅಂದರೆ ನಮ್ಮ ಪ್ರೊಟೆಕ್ಟರ್ ಅವರು. ಸರ್ ಬೇಡ, ಹೋಗಬೇಡ, ನೀವು ಹೋಗಬೇಡಿ ಸರ್, ನಿಮ್ಮ ಜೊತೆ ಇರೋಷ್ಟು ಈಸಿನೆಸ್ಸು ನಮಗೆ ಮುದ್ದೈನವ್ರ ಜೊತೆ ಇಲ್ಲ ಅಂತೀನಿ. ಆಗ ಹೇಳ್ತಾರೆ ಅಲ್ಲಿ ಹೆರಿಗೆ ಆಗಿದೆ, ನಾನು 3 ದಿನ ಹೋಗ್ಬೇಕು ಅಂತಿದ್ದೆ, 1 ದಿನ ಹೋಗಿ ಬಂದುಬಿಡ್ತೀನಿ ಅಂತೇಳಿ ಇವತ್ತು ಹೋಗಿ ನಾಳೆ ರಾತ್ರಿ ನಾಳಿದ್ದು ಬಂದುಬಿಡ್ತಾರೆ ಅವರು. ಸೊ ಹಂಗಾಗಿ ಆ ಮಗಳ ಬಗ್ಗೆ ನೋಡ್ದೇ ಒಂದು ಅಫೆಕ್ಷನ್ ಡೆವಲಪ್ ಆಗಿಬಿಟ್ಟಿತ್ತು, ಅಫಿನಿಟಿ, ಇಂಡೈರೆಕ್ಟ್ ಅಫಿನಿಟಿ. ನಾವು ಲಾಕಪ್ನಲ್ಲಿದ್ದಾಗ ಆ ಮಗು ಹುಟ್ಟು, ಆ ಮಗು ನೋಡಿದೆ, ಸತ್ತಾಗ ನನಗೆ ತುಂಬ ಸಂಕಟ ಆಯಿತು ನನಗೆ. ಈಗ ಅವರ ನನ್ನ ಇದರಲ್ಲಿ ಏರಿರ್ತಾ ಇದೆ ಸಂಬಂಧಗಳಲ್ಲಿ, ಆದರೆ ಆ ಮಗಳು ನನಗೆ ಮಾಡಿದ್ದಾಗೆ. ಈಗ ನನಗೆ ರವಿ ಬೆಳಗೆರೆ ಮಗಳು ಭಾವನಾ, ಅವಳು ಹೇಳಿದ್ದೀನಿ, ನೋಡಪ್ಪ ತಂದೆ ಇಲ್ಲ ಅಂದ್ಕೋಬೇಡ, ನಿನ್ನ ದೊಡ್ಡಪ್ಪ ನಾನಿದ್ದೀನಿ, ಅವನ ಜೊತೆ ನಾನು ಏನು ಫೈಟ್ ಮಾಡಿದ್ದೀನಿ ನಾನು ಮರ್ತು ಬಿಡೋದು. ನಾವು ಕೇಳಿ ಆ ಮಗು ಹೇಳ್ತಾ, ಅದನ್ನು ಇಂಟ್ರೂ ಮಾಡಬೇಕು ಅಂತ ಟೈಮ್ ಸಿಗ್ತಾಯಿಲ್ಲ, ನನಗೆ ಸಿಗ್ತಾಯಿಲ್ಲ. ಅವಳು ಹೇಳಿದಾಗ ನಾನು ಆಮೇಲೆ ಇದು ಮಾಡಿಲ್ಲ, ನಾನು ಜಗತ್ತಿಗೆ ಹೇಳಬೇಕು, ನನ್ನ ದೊಡ್ಡಪ್ಪ ಇದ್ದಾರೆ ಅಂತ ಹೇಳಬೇಕು, ಹೇಳೇ ಕಳಿಸಿದೆ. ನಾನು ಇನ್ನೇನೂ ಹೇಳಲ್ಲ ನಿನಗೆ, ಅವರಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡ, ದೊಡ್ಡಪ್ಪ ನಾನಿದ್ದೀನಿ, ನನಗೆ ಮುಂಚೆ ಅವ್ನು ಹೋಗ್ಬಿಟ್ಟ ಅಷ್ಟೆ. ಸೊ ಆ ದ್ವೇಷ ಇವತ್ತು ಬಹುಶಃ ನಾನು ಬೇರೆ ಏನಾದರೂ ಹೇಳಲಿ ಕೊರತೆಗಳನ್ನ, ಆದರೆ ನನ್ನ ಒಳಗೆ ಒಂದು ಸಣ್ಣತನ, ಒಂದು ದ್ವೇಷ, ಒಂದು ಆಟಮ್ನಷ್ಟು ಕೂಡ ಇರೋಕ್ಕೆ ನಾನು ಬಿಡ್ತಾಯಿಲ್ಲ. ಎಲ್ಲೋ ಬರುತ್ತೆ, ಸಿಟ್ಟು ಬರೋದು ಬೇರೆ, ಸಣ್ಣತನ ದ್ವೇಷ ಬೇರೆ, ಅದನ್ನು ಬರೋಕ್ಕೆ ಬಿಡ್ತಾಯಿಲ್ಲ ನಾನು. ಏನೋ ಪ್ರಜ್ಞಾಪೂರ್ವಕವಾಗಿ ಅದನ್ನು ಹೊಡೆದಾಕ್ತಾ ಇದ್ದೀನಿ.